Question number 9A from February 2023 question paper. The question is asking about the test and design and troubleshooting of some system. The system given is here, smart grid and smart meters. In smart grid and smart meter, sensors like voltage sensor, current sensor, power factor sensor monitors required system parameters. The data is recorded in the system and historical data can be viewed whenever required using cloud. In order to design this system, what are the components required, and if the system behaves improperly, how do you test and troubleshoot the system functional? ಸೊ ಈ ಕ್ವಶನ್ ಅಲ್ಲಿ ಒಂದಷ್ಟು ಕ್ಲೂ ಕೊಟ್ಟಿದ್ದಾರೆ. ಈ ಸ್ಮಾರ್ಟ್ ಗ್ರಿಡ್ ಅಲ್ಲಿ ಸ್ಮಾರ್ಟ್ ಗ್ರಿಡ್ ಸ್ಮಾರ್ಟ್ ಮೀಟರ್ಸ್ ಅನ್ನು ಉಪಯೋಗಿಸ್ಕೊಂಡು ಮಾಡ್ತೀವಲ್ವಾ, ಅದರ ಜೊತೆಗೆ ಒಂದಷ್ಟು ಸೆನ್ಸರ್ಗಳನ್ನ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ. ವೋಲ್ಟೇಜ್ ಸೆನ್ಸರ್, ಕರೆಂಟ್ ಸೆನ್ಸರ್ ಅಂಡ್ ಪವರ್ ಫ್ಯಾಕ್ಟರ್ ಸೆನ್ಸರ್ ಅಂತ. ಸೊ ವಾಟ್ ಆರ್ ದ ಕಾಂಪೋನೆಂಟ್ಸ್ ರಿಕ್ವೈರ್ಡ್ ಅಂತಂದ್ರೆ ಇವು ಮೂರಂತರೂ ಕ್ವಶನ್ ನಲ್ಲೇ ಇದೆ, ಅದನ್ನ ನೀವು ಲಿಸ್ಟ್ ಮಾಡಬೇಕು. ಇದ್ರ ಜೊತೆಗೆ ಇನ್ನೇನೇನೆಲ್ಲ ಬೇಕು ಅನ್ನೋದನ್ನ ಕಾಂಪೊನೆಂಟ್ಸ್ ರಿಕ್ವೈರ್ಡ್ ಅಲ್ಲಿ ಬರೀಬೇಕು. ಆಮೇಲೆ ಅದನ್ನ ಹೇಗೆ ಟೆಸ್ಟ್ ಮಾಡ್ತೀರಿ, ಅದು ಇಫ್ ಸಿಸ್ಟಮ್ ಇಫ್ ಇಟ್ ಈಸ್ ನಾಟ್ ವರ್ಕಿಂಗ್ ಪ್ರಾಪರ್ಲಿ, ಹೌ ಡು ಯು ಟೆಸ್ಟ್ ದ ಸೆನ್ಸರ್ ಪಾರ್ಟ್ ಆಗಿರ್ಬೋದು ಅಥವಾ ಮತ್ತೊಂದಾಗಿರ್ಬೋದು, ಹೌ ಡು ಯು ಟೆಸ್ಟ್ ಅಂತ ಅದನ್ನ ಸ್ವಲ್ಪ ಬರಿಬೇಕು. ಅದಾದ್ಮೇಲೆ ಹೌ ಡು ಯು ಟ್ರಬಲ್ ಶೂಟ್ ದೋಸ್ ಅನ್ನೋದನ್ನ ಬರಿಬೇಕು. ಇಷ್ಟು ಮತ್ತೆ ಹೌ ಡು ಯು ಡಿಸೈನ್ ಇಟ್, ಇಷ್ಟು ಬರೆದ್ರೆ ಅವಾಗದು ಈ ಕ್ವಶನಿಗೆ ಆನ್ಸರ್ ಆಗುತ್ತೆ. ಇನ್ ಸ್ಮಾರ್ಟ್ ಗ್ರಿಡ್ ಕ್ವಶನಿಗೆ ಆನ್ಸರ್ ಆಗುತ್ತೆ. ಸೊ ಬಿಫೋರ್ ದಿಸ್ ಯು ಶುಡ್ ನೋ ವಾಟ್ ಈಸ್ ಅ ಸ್ಮಾರ್ಟ್ ಗ್ರಿಡ್ ಅಂಡ್ ವಾಟ್ ಆರ್ ಸ್ಮಾರ್ಟ್ ಮೀಟರ್ಸ್ ಅಂತ ಫಸ್ಟ್ ತಿಳ್ಕೋಬೇಕು. ಸ್ಮಾರ್ಟ್ ಗ್ರಿಡ್ ಅಂದ್ರೆ ಇಟ್ ಈಸ್ ಅ ವೇ ಆಫ್ ಮ್ಯಾನೇಜಿಂಗ್ ಎಲೆಕ್ಟ್ರಿಸಿಟಿನ ಯೂಸಿಂಗ್ ಡಿಜಿಟಲ್ ಟೆಕ್ನಾಲಜಿ ಮೋರ್ ಎಫಿಷಿಯೆಂಟ್ ಆಗಿ ಮ್ಯಾನೇಜ್ ಮಾಡೋದಕ್ಕೆ ಸ್ಮಾರ್ಟ್ ಗ್ರಿಡ್ ಅಂತ ಹೇಳ್ತೀವಿ. ಸ್ಮಾರ್ಟ್ ಮೀಟರ್ಸ್ ಅಂದ್ರೆ ಎಲೆಕ್ಟ್ರಿಸಿಟಿ ಮೀಟರ್ಸೇ ಅದು, ಬಟ್ ದೇ ಆರ್ ಅಪ್ಗ್ರೇಡೆಡ್ ವರ್ಷನ್ ಆಫ್ ಎಲೆಕ್ಟ್ರಿಸಿಟಿ ಮೀಟರ್ಸ್. ಸೊ ದೇ ಗಿವ್ ದ ರಿಯಲ್ ಟೈಮ್ ಇನ್ಫಾರ್ಮೇಶನ್ ಅಬೌಟ್ ಹೌ ಮಚ್ ಪವರ್ ಯು ಆರ್ ಯೂಸಿಂಗ್ ಅನ್ನೋದು ಇನ್ಫಾರ್ಮೇಶನ್ನು ಸ್ಮಾರ್ಟ್ ಮೀಟರ್ಸ್ ಕೊಡುತ್ತೆ. ದ ಟ್ರೆಡಿಷನಲ್ ಎಲೆಕ್ಟ್ರಿಸಿಟಿ ಮೀಟರ್ಸ್ ಇದೆಯಲ್ಲ, ಅವು ದೇ ಕ್ಯಾನ್ ನಾಟ್ ಕಮ್ಯುನಿಕೇಟ್ ವಿತ್ ಅದರ್ ಡಿವೈಸಸ್ ಯೂಸಿಂಗ್ ಇಂಟರ್ನೆಟ್. ಬಟ್ ಸ್ಮಾರ್ಟ್ ಮೀಟರ್ಸ್ ಅನ್ನ ಯೂಸ್ ಮಾಡಿದ್ರೆ ದೇ ಕ್ಯಾನ್ ಕಮ್ಯುನಿಕೇಟ್ ಯೂಸಿಂಗ್ ದ ಇಂಟರ್ನೆಟ್. ಅದಕ್ಕೆ ಇದನ್ನ ಸ್ಮಾರ್ಟ್ ಮೀಟರ್ಸ್ ಅಂತ ಹೇಳ್ತಾರೆ. ಸೊ ಹೀಗೆ ಈ ಸ್ಮಾರ್ಟ್ ಮೀಟರ್ಸ್ ಅನ್ನು ಉಪಯೋಗಿಸ್ಕೊಂಡು ವಿ ಕ್ಯಾನ್ ಸೇವ್ ದ ಎನರ್ಜಿ, ವಿ ಕ್ಯಾನ್ ಕಟ್ ದ ಕಾಸ್ಟ್ and we can make it easier to use renewable energy sources ಅನ್ನ ಯೂಸ್ ಮಾಡೋಕ್ಕೆ it becomes helpful. ಸೊ ಇದೆಲ್ಲ ಸ್ಮಾರ್ಟ್ ಗ್ರಿಡ್ ಅಂತ ಹೇಳ್ತೀವಿ. ಒಂದು ಎಕ್ಸಾಂಪಲ್ ತಗೋಬೇಕು ಅಂತಂದ್ರೆ ಇನ್ ರಿಯಲ್ ಟೈಮ್ ಸ್ಮಾರ್ಟ್ ಮೀಟರ್ಸ್ ಏನಿದೆ ಅಲ್ಲ, ಯು ಕ್ಯಾನ್ ಸಿ ದ ರಿಯಲ್ ಟೈಮ್ ಡೇಟಾ ಇನ್ ಯುವರ್ ಫೋನಲ್ಲಿ ಅದರದ್ದು ಡೇಟಾನ ನೋಡ್ಬೋದು. ಹೇಗೆ ಅಂದರೆ ಹೌ ಮಚ್ ಎನರ್ಜಿ ಯುವರ್ ಏರ್ ಕಂಡೀಷನರ್ ಈಸ್ ಯೂಸಿಂಗ್ ಅನ್ನೋದನ್ನ ನೀವು, ಸಪೋಸ್ ನಿಮ್ಮ ಮನೇಲಿ ಏರ್ ಕಂಡೀಷನರ್ ಇದೆ, ಏರ್ ಕಂಡೀಷನರ್ ಎಷ್ಟು ಎನರ್ಜಿನ ಉಪಯೋಗಿಸ್ತಾ ಇದೆ ಅನ್ನೋದನ್ನ ನಿಮ್ಮ ಮೊಬೈಲಲ್ಲಿ ನೀವು ನೋಡ್ಕೋಬಹುದು. ಸೊ ವಿತ್ ದಿಸ್ ಇನ್ಫಾರ್ಮೇಶನ್ ಇದನ್ನ ನೋಡಿ ನೀವು ಯು ಕ್ಯಾನ್ ಅಡ್ಜಸ್ಟ್ ದ ಟೆಂಪ್ರೇಚರ್ನ ಅಡ್ಜಸ್ಟ್ ಮಾಡ್ಕೋಬಹುದು ಇನ್ ಆರ್ಡರ್ ಟು ಸೇವ್ ದ ಎನರ್ಜಿ. ಮತ್ತೆ ಅದರಲ್ಲಿಂದ ನೀವು ಟೆಂಪ್ರೇಚರ್ನ ಅಡ್ಜಸ್ಟ್ ಮಾಡಿಕೊಂಡ್ರೆ ನಿಮ್ದು ಎಲೆಕ್ಟ್ರಿಸಿಟಿ ಬಿಲ್ ಕೂಡ ಕಡಿಮೆ ಆಗುತ್ತೆ. ಸೊ ಈ ಇನ್ಫಾರ್ಮೇಶನ್ನು ಯಾವುದರಿಂದ ಸಹಾಯ ಆಗುತ್ತೆ ಅಂದರೆ ಸ್ಮಾರ್ಟ್ ಮೀಟರ್ಗಳಿಂದ ಆಗುತ್ತೆ. ಸೊ ದಿಸ್ ಈಸ್ ಅ ಸಿಂಪಲ್ ವೇ ದ ಸ್ಮಾರ್ಟ್ ಮೀಟರ್ ಹೆಲ್ಪ್ ಯು ಟು ಮೇಕ್ ಸ್ಮಾರ್ಟ್ ಚಾಯ್ಸ್ ಅಬೌಟ್ ಯುವರ್ ಪವರ್ ಯೂಸೇಜ್. ಸೊ ಇದು ಸ್ಮಾರ್ಟ್ ಮೀಟರ್ಗೆ ಒಂದು ಎಕ್ಸಾಂಪಲ್. ಅದೇ ನಾವು ಸ್ಮಾರ್ಟ್ ಗ್ರಿಡ್ ಅನ್ನು ತಗೊಂಡ್ರೆ, ಸ್ಮಾರ್ಟ್ ಗ್ರಿಡ್ ಅಂದ್ರೆ ನಾ ಹೇಳಿದೆ ಇಟ್ ಈಸ್ ಅ ವೇ ಆಫ್ ಮ್ಯಾನೇಜಿಂಗ್ ದ ಎಲೆಕ್ಟ್ರಿಸಿಟಿ ಯೂಸಿಂಗ್ ಡಿಜಿಟಲ್ ಟೆಕ್ನಾಲಜಿ ಅಂತ ಹೇಳಿದೆ ಅವಾಗಲೇ. ಸೊ ಇಫ್ ಪವರ್ ಲೈನ್ ಗೋಸ್ ಡೌನ್ ಡ್ಯೂ ಟು ಸಮ್ ರೀಸನ್, ಸ್ಟಾರ್ಮ್ ಇಂದ ಪವರ್ ಲೈನ್ ಡೌನ್ ಆಗಿದೆ ಅಂತ ಅನ್ಕೊಳ್ಳಿ, ಸೆನ್ಸರ್ಸ್ ಆನ್ ದ ಗ್ರಿಡ್, ಏನು ಗ್ರಿಡ್ ಅಲ್ಲಿ ಸೆನ್ಸರ್ಸ್ ಅನ್ನ ಕನೆಕ್ಟ್ ಮಾಡಿರ್ತಾರಲ್ಲ, ದೇ ಇಮಿಡಿಯೇಟ್ಲಿ ಡಿಟೆಕ್ಟ್ ದ ಇಶ್ಯೂ ಆ್ಯಂಡ್ ಅವು ರೀರೂಟ್ ದ ಎಲೆಕ್ಟ್ರಿಸಿಟಿನ ಈಗ ಒಂದು ಪಾತಲ್ಲಿ ಎಲೆಕ್ಟ್ರಿಸಿಟಿ ಬರ್ತಾ ಇರುತ್ತೆ ನಮ್ಮ ಮನೆಗಳಿಗೆ. ಸೊ ಏನೋ ಒಂದು ಸ್ಟಾರ್ಮಿಂದ ಅಥವಾ ಬೇರೆ ಯಾವುದೋ ಒಂದು ರೀಸನ್ನಿಂದ ಎಲೆಕ್ಟ್ರಿಸಿಟಿ ಇದು ಪವರ್ ಲೈನ್ ಗೋಸ್ ಡೌನ್ ಆದರೆ ಇಟ್ ವಿಲ್ ರೀರೂಟ್ ದ ಎಲೆಕ್ಟ್ರಿಸಿಟಿ ಥ್ರೂ ಆಲ್ಟರ್ನೇಟ್ ಪಾತ್.
ಇದರಿಂದ ನಮಗೆ ಡಿಸ್ರಪ್ಷನ್ಸ್ ಆಗೋದನ್ನ ಕಡಿಮೆ ಮಿನಿಮೈಸ್ ಮಾಡುತ್ತೆ. ಸೊ ದಿಸ್ ಇಂಪ್ರೂವ್ಸ್ ದ ರಿಲಯಬಿಲಿಟಿ ಮತ್ತು ಡೌನ್ ಟೈಮ್ ಕೂಡ ರೆಡ್ಯೂಸ್ ಆಗುತ್ತೆ. ಸೊ ಅದಕ್ಕೆ ಇದೊಂದು ಎಕ್ಸಾಂಪಲ್, ಸ್ಮಾರ್ಟ್ ಗ್ರಿಡ್ಗೆ ಇದೊಂದು ಎಕ್ಸಾಂಪಲ್. ಸ್ಮಾರ್ಟ್ ಮೀಟ್ರಿಗೆ ಆವಾಗಲೇ ಹೇಳಿದೆ. ಸೊ ಇದು ಎಲ್ಲಿ ಅಂದರೆ ಇನ್ ಇಂಡಿಯಾ ದೇ ಆರ್ ಮೇಕಿಂಗ್ ಎಲೆಕ್ಟ್ರಿಸಿಟಿ ಸ್ಮಾರ್ಟರ್. The places like our Bangalore, Mumbai, Delhi, they are leading the way by they are starting the projects to use some digital technology in their power systems. Already projectಗಳು ನಡೀತಾ ಇದೆ. This is all about introduction of the smart grid. Okay. And then in smart grid and smart meters, and the various sensors are used as given in the question. Voltage sensors, current sensors, power factor sensors, etc. They are used to monitor the important parameters. So in order from these sensors, some data is recorded and it is stored. Where it is stored? It is stored in the cloud. So to design such a system, what and all are required, we will discuss now. So first you should list the sensors as given in the question. It is voltage sensor, current sensor, power factor sensor, frequency sensor, temperature sensor. ನಿಮಗೆ ಗೊತ್ತಿರೋ ಸೆನ್ಸರ್ಸ್ ಏನಿದೆ ಸ್ಮಾರ್ಟ್ ಗ್ರಿಡ್ ಮತ್ತು ಸ್ಮಾರ್ಟ್ ಗ್ರಿಡ್ಡಲ್ಲಿ ಯೂಸ್ ಮಾಡೋಂಥ ಸೆನ್ಸರ್ಸ್ ಇನ್ನೂ ಗೊತ್ತಿದ್ರೆ ಇದರಲ್ಲಿ ಲಿಸ್ಟ್ ಮಾಡ್ಕೊಳ್ಳಿ. ಇವಾಗ in order to design this system, so we need what we need. You need first sensor. ಬರೀ ಸೆನ್ಸರ್ ಒಂದೇ ಹೇಳೋದಿರೋದಿಲ್ಲ, ಅದ್ರ ಜೊತೆಗೆ ಸುಮಾರು ತಿಂಗು ನಾವು ಡಿಸೈನ್ ಮಾಡೋಕ್ಕೆ ಹೇಳಬೇಕು. ಫಸ್ಟ್ ಸೆನ್ಸರ್ ಬಗ್ಗೆ ಹೇಳೋಣ. ಸೆನ್ಸರಲ್ಲಿ ವೋಲ್ಟೇಜು, ಕರೆಂಟು, ಪವರ್ ಫ್ಯಾಕ್ಟರ್ ಸೆನ್ಸರ್ ಆ್ಯಂಡ್ ಅದರ ಹೇಳಿದ್ನಲ್ಲ ಫ್ರೀಕ್ವೆನ್ಸಿ ಸೆನ್ಸರ್, ಟೆಂಪ್ರೇಚರ್ ಸೆನ್ಸರ್ಸ್, ದೇ ಆರ್ ಯೂಸ್ ಟು ಮೆಜರ್ ದ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್. ವೋಲ್ಟೇಜ್ ಮೆಜರ್ ಮಾಡೋಕ್ಕೆ, ಕರೆಂಟು, ಪವರ್ ಫ್ಯಾಕ್ಟರ್ನ, ಫ್ರೀಕ್ವೆನ್ಸಿ, ಟೆಂಪ್ರೇಚರ್ ಮೆಜರ್ ಮಾಡೋಕ್ಕೆ ಇದು ಈ ಡಿಸೈನಲ್ಲಿ ಇದು ಬೇಕೇ ಬೇಕು. ಈ ಸಿಸ್ಟಮ್ನ ಡಿಸೈನ್ ಮಾಡೋಕ್ಕೆ ಸೆನ್ಸರ್ಸ್ ಬೇಕು. ಸೆನ್ಸರ್ಸ್ ಜೊತೆಗೆ ಸ್ಮಾರ್ಟ್ ಮೀಟರ್ಸ್ ಬೇಕು. ಸ್ಮಾರ್ಟ್ ಮೀಟರ್ಸ್ ಯಾವುದು? ಡಿವೈಸಸ್ ದಟ್ ಮೆಜರ್ ಆ್ಯಂಡ್ ರೆಕಾರ್ಡ್ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್. ಎಲೆಕ್ಟ್ರಿಸಿಟಿ ಎಷ್ಟು ಕನ್ಸಂಪ್ಷನ್ ಆಗುತ್ತೆ ಅನ್ನೋ ಡೇಟಾನ ರೆಕಾರ್ಡ್ ಮಾಡೋಕ್ಕೆ ಡಿವೈಸ್ ಅಥವಾ ಮೆಜರ್ ಮಾಡೋಕ್ಕೆ ಡಿವೈಸಸ್ ಬೇಕು. ಅಂಥ ಡಿವೈಸಿಗೆ ಸ್ಮಾರ್ಟ್ ಮೀಟರ್ಸ್ ಅಂತಾರೆ. ಸೊ ನಮಗೆ ಈ ಸಿಸ್ಟಮ್ನ ಡಿಸೈನ್ ಮಾಡೋಕ್ಕೆ ಸೆನ್ಸರ್ ಬೇಕು, ಸ್ಮಾರ್ಟ್ ಮೀಟರ್ಸ್ ಬೇಕು. ನೆಕ್ಸ್ಟು ಕಮ್ಯುನಿಕೇಷನ್ ಇನ್ಫ್ರಾಸ್ಟ್ರಕ್ಚರ್ ಬೇಕು. ಹಿಂಗೆ ನೆಟ್ವರ್ಕಿಂಗ್ ಕಾಂಪೊನೆಂಟ್ಸ್, ಏನಂದರೆ ಡೇಟಾನ ಟ್ರಾನ್ಸ್ಫರ್ ಮಾಡೋಕ್ಕೆ ಯೂಸಿಂಗ್ IoT ಪ್ರೋಟೋಕಾಲ್ಸ್, ಕಮ್ಯುನಿಕೇಷನ್ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತೆ ಇದು ಸ್ಮಾರ್ಟ್ ಗ್ರಿಡನ್ನು ನಾವು ಡಿಸೈನ್ ಮಾಡೋಕ್ಕೆ. ನೆಕ್ಸ್ಟು ಡೇಟಾ ಸ್ಟೋರೇಜ್. ಎಲ್ಲ ಡೇಟಾನ ಸೆನ್ಸರ್ಸಿಂದ ರಿಸೀವ್ ಮಾಡಿದ್ಮೇಲೆ ಒಂದು ಕಡೆ ಸ್ಟೋರ್ ಮಾಡಬೇಕಲ್ವಾ. ಸೊ ಸ್ಟೋರ್ ಮಾಡೋಕ್ಕೆ ಏನು ಬೇಕು? ಸೊ ವಿ ನೀಡ್ ಅ ಕ್ಲೌಡ್ ಬೇಸ್ಡ್ ಸಿಸ್ಟಮ್ or another storage system for storing and managing the collected data. ಎಲ್ಲೆಲ್ಲಿ ಡೇಟಾನ ಕಲೆಕ್ಟ್ ಮಾಡಿರ್ತೀವಿ ಅದನ್ನು ಸ್ಟೋರ್ ಮಾಡೋಕ್ಕೆ ವಿ ನೀಡ್ ಅ ಕ್ಲೌಡ್ ಬೇಸ್ಡ್ ಸಿಸ್ಟಮ್. ನೆಕ್ಸ್ಟ್ ಆ ಡೇಟಾನ ನಾವು ಮಾನಿಟರ್ ಮಾಡಬೇಕಲ್ಲ. ಮಾನಿಟರ್ ಮಾಡೋಕ್ಕೆ ಏನು ಬೇಕು? ಒಂದು ಪ್ಲ್ಯಾಟ್ಫಾರ್ಮ್ ಬೇಕು ಆರ್ ಅಪ್ಲಿಕೇಶನ್ ಬೇಕು ಫಾರ್ ಯೂಸರ್ಸ್ ಟು ವ್ಯೂ ದ ಹಿಸ್ಟಾರಿಕಲ್ ಡೇಟಾ ಆ್ಯಂಡ್ ಮಾನಿಟರ್ ದ ಸಿಸ್ಟಮ್. ಡೇಟಾನ ವ್ಯೂ ಮಾಡೋಕ್ಕೆ ಮತ್ತು ಮಾನಿಟರ್ ಮಾಡೋಕ್ಕೆ ಯೂಸರ್ ಇಂಟರ್ಫೇಸ್ ಬೇಕು. ಮತ್ತು ಟು ಎನ್ಶೂರ್ ದ ಸಿಸ್ಟಮ್ ಫಂಕ್ಷನ್ಸ್ ಪ್ರಾಪರ್ಲಿ ವಿ ಶುಡ್ ಗೋ ಫಾರ್ ಇಷ್ಟು ನಮಗೆ ಡಿಸೈನಿಂಗಲ್ಲಿ ಬರೀಬೇಕಾಗತ್ತೆ ನೀವು. ಸೊ ಸೆನ್ಸರ್ಸ್ ಬೇಕು, ಸ್ಮಾರ್ಟ್ ಮೀಟರ್ಸ್ ಬೇಕು, ಕಮ್ಯುನಿಕೇಷನ್ ಇನ್ಫ್ರಾಸ್ಟ್ರಕ್ಚರು, ಡೇಟಾ ಸ್ಟೋರೇಜು, ಯೂಸರ್ ಇಂಟರ್ಫೇಸು, ಇನ್ನೂ ಏನಾದರೂ ಬೇಕಾದರೆ ಇದರಲ್ಲೇ ನೀವು ಲಿಸ್ಟ್ ಮಾಡ್ಬೋದು. ಅದಾದಮೇಲೆ ಇವಾಗ ನಾವು ಟೆಸ್ಟ್ ಮಾಡಬೇಕು. ಏನೇನೆಲ್ಲ ಟೆಸ್ಟ್ ಮಾಡಬೇಕು? ಫಸ್ಟು ಸೆನ್ಸರ್ಸು ಕರೆಕ್ಟಾಗಿ ವರ್ಕ್ ಆಗ್ತಾ ಇದ್ದಾವೆಲ್ಲ ಅಂತ ಟೆಸ್ಟ್ ಮಾಡಬೇಕು. ಯಾಕಂದರೆ ಹೌ ಡು ಯು ಟೆಸ್ಟ್ ಆ್ಯಂಡ್ ಟ್ರಬಲ್ ಶೂಟ್ ಅಂತ ಹೇಳಿದ್ದಾರೆ. ಸೊ ಫಸ್ಟು ಎಲ್ಲ ಸೆನ್ಸರು ಅಕ್ಯುರೇಟ್ ಆಗಿ ರೀಡಿಂಗ್ ಕೊಡ್ತಾ ಇದೆಯಾ ಇಲ್ಲ, ಅಥವಾ ಎಲ್ಲ ಸೆನ್ಸರು ಫಂಕ್ಷನಲ್ಲಿ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆಯಾ ಇಲ್ವಾ, ಫಂಕ್ಷನಾಲಿಟಿನ ಚೆಕ್ ಮಾಡಬೇಕು. ಸೊ ಅವಾಗ ಸೆನ್ಸರ್ಸು ಕರೆಕ್ಟಾಗಿದೆ ಅಂತ ಕನ್ಫರ್ಮ್ ಆದಮೇಲೆ ನೆಕ್ಸ್ಟ್ ನೀವೇನು ಮಾಡಬೇಕು? ಕಮ್ಯುನಿಕೇಷನ್ ಇನ್ಫ್ರಾಸ್ಟ್ರಕ್ಚರ್ನ ಚೆಕ್ ಮಾಡಬೇಕು. ಏನು ಮಾಡಬೇಕು? ಬಿಟ್ವೀನ್ ಟು ಸೆನ್ಸರ್ಸ್ ಕಮ್ಯುನಿಕೇಷನ್ ಪ್ರಾಪರಾಗಿ ಆಗ್ತಾ ಇದೆಯಾ, ಸೆನ್ಸರ್ ಟು ಮೀಟರ್ಸ್ ಡೇಟಾ ಹೋಗ್ತಾ ಇದೆಯಾ, ಸೊ ಅದನ್ನೆಲ್ಲ ಅದು ಸ್ಟೇಬಲ್ ಆಗಿ ಮತ್ತು ಸೆಕ್ಯೂರ್ಡ್ ಆಗಿದೆಯಾ ಅನ್ನೋದನ್ನು ಕಮ್ಯುನಿಕೇಷನ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಚೆಕ್ಕಿಂಗ್ ಅಥವಾ ಟೆಸ್ಟಿಂಗ್ ಅಂತ ಹೇಳ್ತೀವಿ.
ನೆಕ್ಸ್ಟು ಡೇಟಾ ವ್ಯಾಲಿಡೇಷನ್. ಡೇಟಾ ವ್ಯಾಲಿಡೇಷನ್ ಅಲ್ಲಿ ಏನು, ರೆಕಾರ್ಡ್ ಮಾಡಿರ್ತೀವಲ್ವ ಡೇಟಾನ. ಸೊ ದ ರೆಕಾರ್ಡೆಡ್ ಡೇಟಾ ಅದು ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಬರ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು, ವ್ಯಾಲಿಡೇಟ್ ಮಾಡಬೇಕು, ಡೇಟಾನ ವ್ಯಾಲಿಡೇಟ್ ಮಾಡಬೇಕು. ನೆಕ್ಸ್ಟ್ ಯೂಸರ್ ಇಂಟರ್ಫೇಸ್ ಅಂತ ಆವಾಗಲೇ ಹೇಳಿದ್ರಲ್ಲ, ಅದನ್ನೇ ಟೆಸ್ಟ್ ಮಾಡೋದು. ಸೊ ಚೆಕ್ ದ ಯೂಸರ್ ಇಂಟರ್ಫೇಸ್ ಟು ಎನ್ಶೂರ್ ಇಟ್ ಅಕ್ಯುರೇಟ್ಲಿ ಡಿಸ್ಪ್ಲೇಸ್. ಯೂಸರ್ ಇಂಟರ್ಫೇಸ್ ಅನ್ನು ನೀವು ಆವಾಗಲೇ ಒಂದು ಪ್ಲಾಟ್ಫಾರ್ಮ್ ಅಥವಾ ಮೊಬೈಲ್ ಅಂತ ಹೇಳಿದ್ರಿ. ಸೊ ಆ ಡೇಟಾನ ಅಕ್ಯುರೇಟ್ ಆಗಿ ಅದು ಡಿಸ್ಪ್ಲೇ ಆಗ್ತಾ ಇದೆಯಲ್ಲ, ಎಂಥ ಡೇಟಾ, ರಿಯಲ್ ಟೈಮ್ ಡೇಟಾ ಅಕ್ಯುರೇಟ್ ಆಗಿ ಡಿಸ್ಪ್ಲೇ ಮಾಡ್ತಾ ಇದೆಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡೋದು. ನೆಕ್ಸ್ಟು ಸೆಕ್ಯೂರಿಟಿ ಆಡಿಟ್ಸ್. ಸೊ ಸೆಕ್ಯೂರಿಟಿ ಆಡಿಟ್ಸ್ ಅಲ್ಲಿ you should verify the cyber security measures to protect against unauthorized access. ನಮ್ಮ ಡೇಟಾನ ಬೇರೆಯವರು ಯಾರು ಥರ್ಡ್ ಪರ್ಸನ್ ನೋಡಬಾರ್ದಲ್ವ. ಸೊ ಅನ್ಅಥರೈಸ್ಡ್ ಆಕ್ಸೆಸ್ ಪ್ರೊಟೆಕ್ಟ್ ಮಾಡ್ತಾ ಇದೆಯಾ ಇಲ್ವಾ ಅಂಥೇಳಿ ಸೈಬರ್ ಸೆಕ್ಯೂರಿಟಿ ಚೆಕ್ಕಿಂಗ್ ಮಾಡಬೇಕು. ನೆಕ್ಸ್ಟು ಸಿಸ್ಟಮ್ ಅಪ್ಡೇಟ್ಸ್. ಸೊ ಸಿಸ್ಟಮು ಕಾಲಕ್ಕೆ ಅಪ್ಡೇಟ್ ಆಗಬೇಕು. So we should keep all software and firmware up to date to benefit from the bug fixes and security patches. Next, simulation and scenario testing. So illénagutte simulate different scenarios to identify potential issues and test the system response. ಒಂದು ಏನಾದರೂ ಒಂದು ಮೀಟರ್ಗಳನ್ನು ಕನೆಕ್ಟ್ ಮಾಡಿ ಅದನ್ನು ಸಿಮ್ಯುಲೇಟ್ ಮಾಡಿ ನೋಡಬೇಕು, ಅದು ಕರೆಕ್ಟಾಗಿ ರೆಸ್ಪಾನ್ಸ್ ಕೊಡ್ತಾ ಇದೆಯಾ ಇಲ್ವಾ, ಅಥವಾ ಏನಾದರೂ ಒಂದು ಪೊಟೆನ್ಷಿಯಲ್ ಇಶ್ಯೂಸ್ ಇದೆಯಾ ಅಂತ ಚೆಕ್ ಮಾಡೋಕ್ಕೆ ವಿ ಶುಡ್ ಸಿಮ್ಯುಲೇಟ್ ಆ್ಯಂಡ್ ಸಿನಾರಿಯೋ ಟೆಸ್ಟಿಂಗ್ ಅಂತ ಹೇಳ್ತಾರೆ ಅದನ್ನು. ಸೊ ಅದು ಕೂಡ ಮಾಡಬೇಕು. ಸೊ ಇಷ್ಟೆಲ್ಲ ಮಾಡಿದ್ಮೇಲೆ ಅದು ಸಪೋಸ್ ಇದು ಸೆನ್ಸರ್ನ ಚೆಕ್ ಮಾಡುವಾಗ ವರ್ಕ್ ಆಗಿಲ್ಲ ಅಂದರೆ ಐದರ್ ವಿ ಶುಡ್ ಸರ್ವಿಸ್ ದ ಸೆನ್ಸರ್ ಆರ್ ವಿ ಶುಡ್ ಸರ್ವಿಸ್ ದ ಮೀಟರ್ಸ್, ಆರ್ ಇಫ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ಸರ್ವಿಸ್ ಇಟ್ ವಿ ಶುಡ್ ರೀಪ್ಲೇಸ್ ಇಟ್. ಸೊ ಅದು ಟ್ರಬಲ್ ಶೂಟಿಂಗಲ್ಲಿ ಬರುತ್ತೆ. ಸೊ ಫಸ್ಟ್ ಚೆಕ್ಕಿಂಗ್ ಆಗಬೇಕು, ಅದಾದಮೇಲೆ ಟ್ರಬಲ್ ಶೂಟ್ ಆಗಬೇಕು. ಸೊ ಇಷ್ಟು ಪಾಯಿಂಟ್ಸನ್ನು ನೀವು ಹೌ ಡು ಯು ಡಿಸೈನ್, ಟೆಸ್ಟ್ ಆ್ಯಂಡ್ ಟ್ರಬಲ್ ಶೂಟಲ್ಲಿ ಬರಿಬೇಕಾಗತ್ತೆ. ಅದ್ರ ಜೊತೆಗೆ ಸ್ವಲ್ಪ ಸೆನ್ಸರ್ಸ್ದು ಐಡಿಯಾಸು ಕೂಡ ನೀವು ಹೇಳಿದರೆ ಇನ್ನೂ ಬೆಟ್ರು. ಅಂದರೆ ಸೆನ್ಸರ್ ಏನು ಕೆಲಸ ಮಾಡುತ್ತೆ ಅಂತ ಬರೆದ್ರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ವೋಲ್ಟೇಜ್ ಸೆನ್ಸರ್ ಅಂತ ತಗೊಂಡ್ರೆ ಅಂದ್ಕೊಳ್ಳಿ. ಸೊ ವೋಲ್ಟೇಜ್ ಸೆನ್ಸರ್ದು ಏನು ಕೆಲಸ, ಅದು ಓವರ್ ವೋಲ್ಟೇಜು ಅಥವಾ ಅಂಡರ್ ವೋಲ್ಟೇಜಿನ ಕಂಡೀಷನನ್ನು ಡಿಟೆಕ್ಟ್ ಮಾಡುತ್ತೆ. ಸೊ ವೋಲ್ಟೇಜ್ ಸೆನ್ಸರ್ಸ್ ಅಂದರೆ ದೇ ಪ್ರೊಟೆಕ್ಟ್ ದ ಡಿವೈಸಸ್, ಅಲ್ಲಿ ಏನು ಸ್ಮಾರ್ಟ್ ಗ್ರಿಡ್ಡಲ್ಲಿ ಡಿವೈಸಸ್ ಇದೆಯಲ್ಲ, ದೇ ಪ್ರೊಟೆಕ್ಟ್ ದ ಡಿವೈಸಸ್ ಫ್ರಮ್ ಓವರ್ ವೋಲ್ಟೇಜ್, ಎಕ್ಸೆಸಿವ್ ವೋಲ್ಟೇಜ್ ಬಂದರೆ ಅಥವಾ ಅಂಡರ್ ವೋಲ್ಟೇಜ್, ಇನ್ಸಫಿಷಿಯಂಟ್ ವೋಲ್ಟೇಜ್ ಕಂಡೀಷನಲ್ಲಿ ಈ ಸೆನ್ಸರ್ಸು ನಮಗೆ ಇನ್ಫಾರ್ಮೇಷನ್ ಕೊಟ್ಟು ಪ್ರೊಟೆಕ್ಟ್ ಮಾಡುತ್ತೆ. ಮತ್ತು ಇಫ್ ದ ವೋಲ್ಟೇಜ್ ಎಕ್ಸೀಡ್ಸ್ ಆರ್ ಫಾಲ್ಸ್ ಬಿಲೋ ದ acceptable range, what the sensor will do, it can give some buzzer or it can give some trigger messages or a signal to prevent damage to the connected equipment. ಅದರಿಂದ ನಮಗೆ ಸಹಾಯ ಆಗುತ್ತೆ ವೋಲ್ಟೇಜ್ ಸೆನ್ಸರ್ಸಿಂದ. ಏನಾದರೂ ಅಬ್ನಾರ್ಮಲ್ ವೋಲ್ಟೇಜ್ ಆಯಿತು, ತುಂಬ ಸಡನ್ ಇನ್ಕ್ರೀಸ್ ಇನ್ ವೋಲ್ಟೇಜ್ ಏನಾದರೂ ಆದರೆ ಇಟ್ ಇಂಡಿಕೇಟ್ ಫಾಲ್ಟ್ ಆಗಿದೆ ಅಂತ ಇಂಡಿಕೇಟ್ ಮಾಡುತ್ತೆ, ಅಥವಾ ಮಾಲ್ ಫಂಕ್ಷನಿಂಗ್ ಆಗ್ತಾ ಇದೆ ಅಂತ ಇಂಡಿಕೇಟ್ ಮಾಡುತ್ತೆ. ಸೊ ದೀಸ್ ವೋಲ್ಟೇಜ್ ಸೆನ್ಸರ್ಸ್ ಕ್ಯಾನ್ ಡಿಟೆಕ್ಟ್ ಅನಾಮಲೀಸನ್ನು ಡಿಟೆಕ್ಟ್ ಮಾಡಿ ಟ್ರಬಲ್ ಶೂಟಿಗೆ ಸಹಾಯ ಮಾಡುತ್ತೆ, ಟ್ರಬಲ್ ಶೂಟ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಸೊ ಇದರಿಂದ ಸಿಸ್ಟಮು ರಿಲಯಬಲ್ ಆಗಿ ವರ್ಕ್ ಆಗೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಸೊ ಈ ಥರ ನಾವು ವೋಲ್ಟೇಜ್ ಸೆನ್ಸರ್ ಬಗ್ಗೆ ನಿಮ್ಗೆ ಏನೇನು ಐಡಿಯಾ ಇದೆ ಅದನ್ನು ಕೂಡ ಈ ಕ್ವಶನ್ಗೆ ನೀವು ಆನ್ಸರ್ ಮಾಡ್ಬೋದು. ನೆಕ್ಸ್ಟು ಕರೆಂಟ್ ಸೆನ್ಸರ್ ಇದೆ, ಸೆಕೆಂಡ್ ಒನ್. ಕರೆಂಟ್ ಸೆನ್ಸರ್ ಏನು ಮಾಡುತ್ತೆ, ಕರೆಂಟ್ ಸೆನ್ಸರ್ ಹೆಲ್ಪ್ ಇನ್ ಮಾನಿಟರಿಂಗ್ ಲೋಡ್ ಆನ್ ದ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಸೊ ಎಷ್ಟು ಲೋಡ್ ಇದೆ ಅನ್ನೋದನ್ನು ಮಾನಿಟರ್ ಮಾಡುತ್ತೆ. ಸೊ ವೆನ್ ಮಲ್ಟಿಪಲ್ ಡಿವೈಸಸ್ ಆರ್ ಕನೆಕ್ಟೆಡ್ ಟು ಸಮ್ ಎಲೆಕ್ಟ್ರಿಕಲ್ ಸಪ್ಲೈ, current sensor can assist in balancing the load to prevent overload ಆಗೋದನ್ನ ಪ್ರಿವೆಂಟ್ ಮಾಡೋಕ್ಕೆ ಕರೆಂಟ್ ಸೆನ್ಸರ್ಸು ಹೆಲ್ಪ್ ಮಾಡುತ್ತೆ.
ನೆಕ್ಸ್ಟ್ ಇನ್ನೇನು ಹೇಳ್ಬೋದು ಕರೆಂಟ್ ಸೆನ್ಸರಲ್ಲಿ ಅಂದರೆ ಏನಾದರೂ ಎಬ್ನಾರ್ಮಲಿಟೀಸ್ ಇನ್ ಕರೆಂಟ್ ಲೆವೆಲ್ ಆದರೆ ಇಟ್ ಇಂಡಿಕೇಟ್ಸ್ ಫಾಲ್ಟ್, ಶಾರ್ಟ್ ಸರ್ಕ್ಯೂಟ್ ಆಗಿದ್ರೆ ಅಥವಾ ಓವರ್ಲೋಡ್ ಆಗಿದ್ರೆ, ಸೊ ದೀಸ್ ಕರೆಂಟ್ ಸೆನ್ಸರ್ಸ್ ವಿಲ್ ಇಂಡಿಕೇಟ್. ಅವಾಗ ಏನಾಗುತ್ತೆ, ನಾವು ಇಮಿಡಿಯೇಟ್ ಆಗಿ ಅದನ್ನು ಟ್ರಬಲ್ ಶೂಟ್ ಮಾಡ್ಬೋದು. ಕರೆಂಟ್ ಸೆನ್ಸರ್ಸ್ ದೇ ಡಿಟೆಕ್ಟ್ ಆಲ್ ದೀಸ್ ಅನಾಬಲಿಟೀಸ್ ಸೊ ಟು ಪ್ರಿವೆಂಟ್ ಡ್ಯಾಮೇಜ್ ಟು ದ ಇಕ್ವಿಪ್ಮೆಂಟ್. ಸೊ ಇಷ್ಟು ನೀವು ಕರೆಂಟ್ ಸೆನ್ಸರ್ ಬಗ್ಗೆ ಬರಿಬೋದು. ಪವರ್ ಫ್ಯಾಕ್ಟರ್ ಸೆನ್ಸರ್ ಬಗ್ಗೆ ಏನು ಬರೆಯೋಕ್ಕಾಗುತ್ತೆ? ಸೊ ಪವರ್ ಫ್ಯಾಕ್ಟರ್ ಸೆನ್ಸರ್ ಅಂತಂದರೆ ಪವರ್ ಫ್ಯಾಕ್ಟರ್ ಅದು ಡೈಮೆನ್ಷನ್ಲೆಸ್ ನಂಬರ್, ಅದು ಬಿಟ್ವೀನ್ 0 and 1 ಇರುತ್ತೆ. 1 ಆಗಿದ್ರೆ ಪರ್ಫೆಕ್ಟ್ ಪವರ್ ಫ್ಯಾಕ್ಟರ್, ಅಂದರೆ ಆಲ್ ಪವರ್ ರಿಯಲ್ ಪವರ್ ಇದೆ ಅಂತ. 0 ಆಗಿದ್ರೆ ಇಟ್ ಈಸ್ ಪ್ಯೂರ್ಲಿ ರಿಯಾಕ್ಟಿವ್ ಲೋಡ್ ಇದೆ ಅಂತ ತಿಳ್ಕೋಬೇಕು. ಸೊ ಪವರ್ ಫ್ಯಾಕ್ಟರ್ ಸೆನ್ಸರ್ಸ್ they measure the ratio to provide the efficiency of the electrical power utilization. ಸೊ ಅದು ಒಂದು ಸ್ವಲ್ಪ ಮತ್ತು ಬೇಕಾದರೆ ರಿಯಲ್ ಪವರ್ ಅಂದ್ರೇನು, ಅಪರೆಂಟ್ ಪವರ್ ಅಂದ್ರೇನು ಏನಾದರೂ ಇದರಲ್ಲಿ ನೀವು ಬರಿಬೋದು ಪವರ್ ಫ್ಯಾಕ್ಟರ್ ಮೀಟರಲ್ಲಿ. ಹೈಯರ್ ಪವರ್ ಫ್ಯಾಕ್ಟರ್ ಬಂದಿದೆ ಅಂದರೆ ಇಟ್ ಇಂಡಿಕೇಟ್ಸ್ ದಟ್ ಮೋರ್ ಎಫಿಷಿಯಂಟ್ ಯೂಸ್ ಆಫ್ ಎಲೆಕ್ಟ್ರಿಕಲ್ ಪವರ್ ಆಗಿದೆ ಅಂತ ನೀವು ಇದರಲ್ಲಿ ಪಾಯಿಂಟನ್ನು ಆ್ಯಡ್ ಮಾಡ್ಬೋದು. ಇಟ್ ಸಿಗ್ನಿಫೈಸ್ ದಟ್ ಗ್ರೇಟರ್ ಪೋರ್ಷನ್ ಆಫ್ ದ ಅಪರೆಂಟ್ ಪವರ್ ಈಸ್ ಬೀಯಿಂಗ್ ಕನ್ವರ್ಟೆಡ್ ಇಂಟು ಯೂಸ್ಫುಲ್ ವರ್ಕ್ ಅಂತ ಹೈಯರ್ ಪವರ್ ಫ್ಯಾಕ್ಟರ್ ಇದ್ರೆ. ಸೊ ಇದು ಪವರ್ ಫ್ಯಾಕ್ಟರ್ ಆಯಿತು. ನೆಕ್ಸ್ಟು ಫ್ರೀಕ್ವೆನ್ಸಿ ಸೆನ್ಸರ್ಸ್. ಫ್ರೀಕ್ವೆನ್ಸಿ ಸೆನ್ಸರ್ ಕೆಲಸ ಏನು? Frequency sensors monitor and adjust the power generation and distribution to synchronization, for synchronization purpose ಗೆ ಯೂಸ್ ಮಾಡೋಂಥದ್ದು. ಅದನ್ನು ಫ್ರೀಕ್ವೆನ್ಸಿ ಸೆನ್ಸರ್ಸ್ ಅಂತ ಹೇಳ್ತೀವಿ. ಏನಂದರೆ ಫ್ರೀಕ್ವೆನ್ಸಿ ಸೆನ್ಸರ್ಸ್ ಅವು ಏನಕ್ಕೆ ಹೆಲ್ಪ್ ಮಾಡುತ್ತದೆ ಇನ್ನೊಂದು ಅಂತಂದರೆ, electrical supply is compatible with the requirement of some devices. For example, many electrical appliances and devices, especially those with motors and timing mechanisms, they are designed to operate with some specific frequency range. ಅಂತ ಕೇಸಲ್ಲಿ ಫ್ರೀಕ್ವೆನ್ಸಿ ಸೆನ್ಸರ್ಸ್ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಎಲ್ಲಿ ಸಾಕು ಫ್ರೀಕ್ವೆನ್ಸಿ ಸೆನ್ಸರ್ ಬಗ್ಗೆ. ಇನ್ನು ಟೆಂಪ್ರೇಚರ್ ಸೆನ್ಸರ್ ತಗೊಳ್ಳೋಣ. ಟೆಂಪ್ರೇಚರ್ ಸೆನ್ಸರ್ಸ್ ದೇ ಆರ್ ನೋನ್ ಆಸ್ ಥರ್ಮೋಮೀಟರ್ಸ್ ಅಂತ ತಗೊಳ್ಳಿ. ದೇ ಡಿಟೆಕ್ಟ್ ದ ಅಮೌಂಟ್ ಆಫ್ ಹೀಟ್ generated, ಅಂದರೆ usually the temperature is measured in terms of degree Celsius or Fahrenheit. So in electrical system or equipment, if excessive heat is generated, then the temperature definitely increases. The temperature sensors, they are placed near critical components to monitor and detect any rise in temperature which can cause a problem. ಅದನ್ನ ಇಂಡಿಕೇಟ್ ಮಾಡೋಕೆ ಟೆಂಪ್ರೇಚರ್ ಸೆನ್ಸರ್ಸ್ ಅನ್ನು ಇಟ್ಕೊಂಡಿರ್ತಾರೆ. ಮತ್ತೆ ಏನಾದರೂ ಓವರ್ ಹೀಟಿಂಗ್ ಆದರೆ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ ಫೇಲ್ ಆಗೋ ಚಾನ್ಸ್ ಇರುತ್ತಲ್ವ, ಆವಾಗ ಟೆಂಪ್ರೇಚರ್ ಸೆನ್ಸರ್ಸ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಟು ಗಿವ್ ದ ವಾರ್ನಿಂಗ್ಸ್. ತುಂಬ ಟೆಂಪ್ರೇಚರ್ ಹೈ ಆಗಿದೆ ಅಂಥೇಳಿ ಒಂದು ವಾರ್ನಿಂಗ್ ಕೊಡುತ್ತೆ. ಅದು ಟೆಂಪ್ರೇಚರ್ ಸೆನ್ಸರ್ದು ಕೆಲಸ. ನೆಕ್ಸ್ಟ್ ಇನ್ನೇನು ಬರೀಬೇಕು? ಇಷ್ಟು ಬರೀರಿ. ಅಂದರೆ ಸೆನ್ಸರ್ ಬಗ್ಗೆ 1 or 2 ಲೈನ್ಸ್ ಬರೀರಿ. ಆಮೇಲೆ ಡಿಸೈನ್ ಮಾಡೋಕ್ಕೆ ಏನೇನೆಲ್ಲ ಬೇಕು ಅನ್ನೋದನ್ನು ಬರೀರಿ. ಟೆಸ್ಟ್ ಹೆಂಗೆ ಮಾಡೋದು ಅಂತ ಬರೆದ್ರೆ ಸೊ ದಿಸ್ ಕಂಪ್ಲೀಟ್ಸ್. ಬೇಕಂದರೆ ಸ್ಮಾರ್ಟ್ ಗ್ರಿಡ್ ಅಂದರೆ ಏನು ಅದನ್ನು 1 or 2 ಲೈನ್ಸಲ್ಲಿ ಹೇಳಿಬಿಟ್ರೆ ಅವಾಗಿದು ಕ್ವಶನ್ ನಂಬರ್ 9ಗೆ ಆನ್ಸರ್ ಆಗುತ್ತೆ.